ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕರ್ನಾಟಕ ವೀಕ್ಷಕರಿಗೆ ನಾನು ನಿಮ್ಮ ಮಂಜುನಾಥ್ ಗುರೂಜಿ ಮಾಡುವ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಆಗಸ್ಟ್ ತಿಂಗಳ ತುಲಾ ರಾಶಿಯವರ ಮಾಸ ಭವಿಷ್ಯ ಯಾವ ರೀತಿ ಇರುತ್ತದೆ ಎಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಆದಂತಹ ರಾಯರಿದ್ದಾರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಶುಕ್ರನ ಅನುಕೂಲ ನಿಮ್ಮ ಕೆಲಸದಲ್ಲಿ ಹೊಸ ಚೈತನ್ಯವನ್ನು ತರಿಸುತ್ತದೆ. ಹಲವು ದಿನಗಳಿಂದ ನಿರೀಕ್ಷೆ ಮಾಡಿದಂಥ ಅವಕಾಶಗಳು ನಿಧಾನವಾಗಿ ನಿಮ್ಮ ಕಡೆ ಬರುತ್ತದೆ. ಬುಧನ ಪ್ರಭಾವದಿಂದ ಒಪ್ಪಂದ, ಸಂದರ್ಶನ ಹಾಗೂ ಹೊಸ ಉದ್ಯೋಗದ ಪ್ರಯತ್ನಗಳಿಗೆ ಅನುಕೂಲವಾಗುತ್ತದೆ. ಆದರೆ ಶನಿಯ ಪ್ರಭಾವ ಕೆಲಸದ ನಿಖರತೆ ಮತ್ತು ತಾಳ್ಮೆಯನ್ನ ಕೇಳುತ್ತದೆ. ಇನ್ನು ಗುರುವಿನ ಕೃಪೆಯಿಂದ ಹೊಸ ವ್ಯಾಪಾರ ಸಂಪರ್ಕಗಳನ್ನು ಬೆಳೆಸಲು ನಿಮಗೆ ನೆರವಾಗ್ತದೆ. ಸ್ಥಗಿತವಾದಂತಹ ವ್ಯಾಪಾರಗಳು ಮತ್ತೆ ವೇಗವಾಗಿ ಪಡೆಯುತ್ತೆ. ಯಾರೆಲ್ಲ ಮಾರ್ಕೆಟಿಂಗ್, ಕಮಿಷನ್, ಆನ್ಲೈನ್ ಹಾಗೂ ಸೇವಾ ಕ್ಷೇತ್ರದಲ್ಲಿ ನಿಮಗೆ ಉತ್ತಮವಾದಂತಹ ಅವಕಾಶಗಳು ದೊರೆಯುತ್ತದೆ. ಇನ್ನು ಆರ್ಥಿಕ ವಿಚಾರದಲ್ಲಿ ಗುರುವಿನ ಆಶೀರ್ವಾದ ಆದಾಯವನ್ನ ಹೆಚ್ಚಿಸುವ ಅವಕಾಶ ದೊರೆಯುತ್ತದೆ. ಶುಕ್ರನ ಪ್ರಭಾವ ಹಣಕಾಸಿನ ಸ್ಥಿತಿಯನ್ನ ಸಮತೋಲನದಲ್ಲಿಡಲು ಸಹಾಯ ಮಾಡ್ತದೆ. ಆದರೆ ಕೇತುವಿನ ಪ್ರಭಾವ ಸಾಲದ ವಿಚಾರಗಳು ನಿಮ್ಮ ಎದುರಿಗೆ ತರಬಹುದು. ಹಣದ ಯೋಜನೆ ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಫಲ ಸಿಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಶುಕ್ರನ ಪ್ರಭಾವದಿಂದ ಪ್ರೀತಿ ಮತ್ತು ಹೊಂದಾಣಿಕೆ ಹೆಚ್ಚಾಗ್ತದೆ. ಮನೆಯಲ್ಲಿ ಸಂತೋಷದ ಸಮಯವನ್ನ ಕಳೆಯಲು ಅವಕಾಶ ಸಿಗ್ತದೆ. ಗುರುವಿನ ಬೆಂಬಲ ನಿಮಗೆ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಯ ಕಾರಣವಾಗಬಹುದು. ಆದರೆ ಶನಿಯ ಪ್ರಭಾವ ಮಾತಿನಲ್ಲಿ ತಾಳ್ಮೆ ಇರಬೇಕೆಂದು ಸೂಚಿಸುತ್ತದೆ. ಇನ್ನು ಶುಕ್ರನ ಅನುಗ್ರಹದಿಂದ ಪ್ರೇಮಿಗಳಿಗೆ ತುಂಬಾನೇ ಅನುಕೂಲವಾಗಿದೆ. ಸಂಬಂಧದಲ್ಲಿ ಇದ್ದಂತ ಗೊಂದಲಗಳು ದೂರವಾಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಬುಧನ ಬಲದ ಕಲಿಕೆಯಲ್ಲಿ ಉತ್ತಮ ಏಕಾಗ್ರತೆಯನ್ನು ನೀಡುತ್ತದೆ. ನಿರಂತರ ಅಭ್ಯಾಸ ನಿಮಗೆ ಉತ್ತಮ ಫಲ ಸಿಗ್ತದೆ. ಶನಿಯ ಪ್ರಭಾವ ಆರೋಗ್ಯದ ವಿಚಾರದಲ್ಲಿ ದೇಹದಲ್ಲಿ ಸಣ್ಣ ನೋವುಗಳು ಉಂಟು ಮಾಡಬಹುದು. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಿರಿ. ನೀವು ಆಗಸ್ಟ್ ತಿಂಗಳಲ್ಲಿ ಚೌಡೇಶ್ವರಿ ದೇವಿಯ ದರ್ಶನವನ್ನ ಮಾಡಿ, ಶುಕ್ರವಾರ ಕುಂಕುಮಾರ್ಚನೆಯನ್ನ ಸಲ್ಲಿಸಿ, ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಕುಟುಂಬದಲ್ಲಿ ಸುಖ ಕಾರ್ಯದ ಯಶಸ್ವಿಯನ್ನು ದೊರೆಯುತ್ತದೆ. ಇದಾಗಿತ್ತು ತುಲಾ ರಾಶಿಯವರ ಆಗಸ್ಟ್ ಮಾಸದ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ರಾಯರಿದ್ದಾರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಂದನೆಗಳು.